ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲಸ ಮಾಡೋ ಮನೆಯವರು ನೆಟ್ಟಿರುವ ಎಲ್ಲ ಗಿಡಗಳನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ನೋಡಿ, ಇದು ದೊಡ್ಡ ದಾಸವಾಳ, ಅಂದರೆ 7 ಸುತ್ತು ಆ ಥರ ದಾಸವಾಳ. ಇದು ಎಲ್ಲ ರೀತಿ ಹೂವೂ ಇದೆ ಇವ್ರ ಮನೇಲಿ. ನನಗಂತೂ ತುಂಬ ಖುಷಿ ಆಗುತ್ತೆ. ಆದರೆ ಇವರೆಲ್ಲ ನಾವು ಹೋದರೆ ನನಗೆ ನೀರು ಹಾಕೋಕ್ಕೆ ಹೇಳ್ತಾರಲ್ಲ, ಆವಾಗ ತುಂಬ ದುಃಖ ಆಗುತ್ತೆ. ಏನು ಮಾಡೋದು, ನೀರು ಬಕೆಟಲ್ಲಿ ತಂದು ಒಯ್ಯಬೇಕು, ಅದೇ ಕಷ್ಟ. ಇಲ್ಲ ಪೈಪ್ ಹಾಕ್ಕೊಂಡು ಬಿಡೋದಾದರೆ ನನಗೂ ಕೂಡ ಈಸಿ ಆಗುತ್ತೆ. ನೋಡಿ, ಇದು ಒಂಥರ ಆರೆಂಜ್ ಕಲರ್ ಹೂವು, ಒಂದೇ ಸುತ್ತಿನ ಹೂವು ಆರೆಂಜ್ ಕಲರು. ತುಂಬ ಮುದ್ದಾಗಿದ್ದಾಳೆ ಇವಳು, ನನಗಂತೂ ಸಕ್ಕದೇ ಇಷ್ಟ ಆಯಿತು. ಇದೇ ತೋಟದಲ್ಲಿ ನನ್ನ ಫೇವ್ರೇಟ್ ಕಲರ್ ಹೂವು ಕೂಡ ಇದೆ, ತುಂಬ ಚೆನ್ನಾಗಿದೆ. ಇದಾದಮೇಲೆ ಮುಂದೆ ಬರ್ತಾ ಎಲ್ಲ ರೀತಿ ಹೂವೂ ಇದೆ, ಅಂದರೆ ಎಲ್ಲ ಕಲರ್ ದಾಸವಾಳನೂ ಇದೆ ಇಲ್ಲಿ. ನೋಡೋಣ ಎಷ್ಟು ಕಲರ್ ಇದೆ ಅಂತ. ಈಗಾಗಲೇ 2 ತೋರಿಸಿದ್ದೀನಿ, ಮುಂದೆ ಹೋಗ್ತಾ ಎಲ್ಲನೂ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ ಇವಳು. ಇದು ಸೀಬೆಹಣ್ಣು ಹಾಕಿದ್ದಾರೆ, ಸೀಬೆಹಣ್ಣು ಗಿಡ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸದ್ಯ ನನ್ನ ಕೆಲಸ ಬಿಡೋ ಅಷ್ಟೊತ್ತಿಗೆ ಬಂದರೆ ನಾನು ಒಂದೆರಡು ಹಣ್ಣು ತಿನ್ಬೋದು. ನೋಡಿ, ಇಲ್ಲೊಬ್ಳಿದ್ದಾಳೆ ರೆಡ್ ಕಲರು, ಅಂದರೆ ರೆಡ್ ಕಲರಲ್ಲಿ ಇದು ಸಿಂಗಲ್ ದಾಸವಾಳ. ಇದು ಪ್ರತಿದಿನ ನಾನು ಪೂಜೆಗೆ ಇದನ್ನು ಇಡೋದು. ಇದರ ನಂತರ ಇಲ್ಲೊಂದಿದೆ, ಇದು ಕೂಡ ಮೊಗ್ಗು ಬಿಡ್ತಾ ಇದೆ. ನೋಡಿ, ಇದು ರೆಡ್ ಕಲರ್. ನಾನು ಪ್ರತಿದಿನ ನಮ್ಮ ಮನೇಲಿ ಅಂದರೆ ಇದೇ ಇಡೋದು. ನಾನು ಇವ್ರ ಮನೇಲಿ ತಗೊಳ್ಳಲ್ಲ, ಯಾಕೆಂದರೆ ಇವ್ರ ಮನೇಲಿ ಇವ್ರಿಗೆ ಸಾಲಲ್ಲ. ಅಷ್ಟು ವೆರೈಟಿ ಹೂವು ಇದ್ರೂ ಕೂಡ ಇವರು ಎಲ್ಲನೂ ದೇವಸ್ಥಾನಕ್ಕೆ ಅಂತ ಎಲ್ಲ ಕೊಟ್ಬಿಡ್ತಾರೆ. ಹಂಗಾಗಿ ನಮಗೇನು ಹೂವು ಸಿಗಲ್ಲ. ನಾನು ಇನ್ನೊಂದು ಮನೇಲಿ ಕಿತ್ಕೊಂಡು ಹೋಗ್ತೀನಿ, ಅದನ್ನು ಕೂಡ ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಗುಲಾಬಿ ಗಿಡ ಕೂಡ ನೆಟ್ಟಿದ್ದಾರೆ. ಯಾವ ಕಲರ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟು ದಾಸವಾಳ ಹೂವು ಇದೆ ಅಂದರೆ ಹಬ್ಬ ನನಗಂತೂ ನೋಡೋಕ್ಕೆ ಅಲ್ದು ಅಷ್ಟು ಖುಷಿ ಆಗುತ್ತೆ. ಯಾರಿಗೆಲ್ಲ ದಾಸವಾಳ ಹೂವು ಇಷ್ಟ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ಬರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ತಪ್ಪದೇ ನಮ್ಮ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ನೋಡಿ, ಇದು ಬಂದು ಪಟ್ಕ ಹೂವು ಕೇಳಿದ್ದೀರಾ, ಅಂದರೆ ನೀಲಾಂಬರಿ ಹೂವು ಅಂತಾರೆ. ನನ್ನ ಅಮ್ಮನ ಫೇವ್ರೆಟ್ ಹೂವು, ಅದ್ರದ್ದು ವೈಟ್ ಕಲರ್ ಹೂವಿನ ಗಿಡ ಇದು. ಬ್ಲೂ ಕಲರಲ್ಲೆಲ್ಲೋ ಇದೆ ಅಂತ ಹೇಳಿದ್ರು. ನೋಡಿ, ಇವರು ಪಕ್ಕದ ಮನೆಯವ್ರು ಬಿಡ್ತಾ ಇದ್ದಾರೆ ನೀರು, ಅವ್ರು ಪೈಪ್ ಹಾಕ್ಕೊಂಡು ಬಿಡ್ತಾ ಇದ್ದಾರೆ. ನನಗೆ ಮಾತ್ರ ಪಾಪಿಗಳು ಪೈಪ್ ಕೊಡಲ್ಲ, ಅದಂದೇ ಬೇಜಾರು. ಬನ್ನಿ, ವೈಟ್ ಕಲರ್ ಹೂವನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ, ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ವೈಟ್ ಸಿಂಗಲ್ ಸುತ್ತಿನ ಹೂವು. ಇದಾದಮೇಲೆ ಪಕ್ಕದಲ್ಲೇ ನೋಡಿ, ಇಲ್ಲಿ ಏನಪ್ಪ ತರ್ಗುಣಿ ಕಾಳು. ನೀವು 6 ಗಂಟೆಗೆ ಅಂದ್ರಿ, 6 ಗಂಟೆಗೆ ನಾನು ಬರ್ತೀನ, ತೊಗರಿ ಇರೋದ್ರಲ್ಲೇ ಪುಕ್ಳು. ಎಷ್ಟು ಚೆನ್ನಾಗಿದೆ ನೋಡಿ. ಹಿಡ್ಕೊಂಡು ಹೋದ್ರೂ ಭಯ, ಏನೇನೆಲ್ಲ ಇಟ್ಕೊಬೋದು ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲು. ಅಲ್ವಾ, ಅದು ಕರೆಕ್ಟಾಗಿ ನಾನು ಅಲ್ಲೇ ವಿಡಿಯೋ ಮಾಡ್ಕೊತಾ ಇದ್ದಿದ್ದು, ದಿನ ಕೂತ್ಕೊಂಡು ನಿಧಾನಕ್ಕೆ ಕೊಟ್ಟಿದ್ದಾರೆ. ಅವರು ಬಂದು ಈ ಥರ ಗಿಡ ನೆಟ್ಕೊಂಡು ನೋಡ್ಕೊಂಡಿದ್ದಾರೆ. ಅಕಸ್ಮಾತ್ ಅವ್ರು ಯಾರಾದರೂ ಇಲ್ಲ ಅಂದಾಗ ನನ್ನ ಅಂಡವರಲ್ಲಿ ಬಿಡ್ತಾರೆ. ನೋಡಿ, ಸಿಮೆಂಟ್ ಕಲರು ಮನೆ, ಅದೇ ನಾನು ಕೆಲಸ ಮಾಡೋ ಮನೆ. ಎಲ್ಲ ಕೆಳಗಡೆ ಅವ್ರ ಕಾಂಪೌಂಡಿಂದ ಹಾಕ್ಕೊಂಡು ಬಿಡ್ತಾ ಇದ್ದಾರೆ. ಇದೆಲ್ಲನೂ ತೊಗರಿ ಗಿಡ, ಯಾವಾಗ ಕಾಯಿ ಬಿಡುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ, ಇದು ಸಪ್ರೇಟ್ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನಾನು. ಕನಕಾಂಬರ ಸಿಂಗಲ್ ಲೇಯರ್ ಅಂತ ಹೇಳ್ತಾರೆ ಇದನ್ನು, ಕನಕಾಂಬರ. ಇದು ಒಂಥರ ಪೇಪರ್ ಕನಕಾಂಬರ ಅಂತಾರೆ, ಆ ರೀತಿಯ ಹೂವು ಇದು. ಮತ್ತು ನೋಡಿ, ಇಲ್ಲಿ ಕಂಬಕ್ಕೆಲ್ಲ ಹಬ್ಬಿದೆಯಲ್ಲ, ಇದೇನು ಗಿಡ ಇರ್ಬೋದು ಅನ್ಕೋತೀರ ಸ್ನೇಹಿತರೆ. ಅದು ಬಂದುಬಿಟ್ಟು ಬದನೆಕಾಯಿ ಗಿಡ. ಕಂಬಕ್ಕೆಲ್ಲ ಹಬ್ಬಿದೆ. ಈ ಬೇಸಿಗೆಗೆ ಅದು ಒಣಗೋಗ್ಬಿಟ್ಟಿದೆ. ನೋಡಿ, ಇದು ಪಾರಿಜಾತ ಗಿಡ, ನಿಂಬೆ ಗಿಡ. ಎಷ್ಟು ಗಿಡಗಳನ್ನ ಹಾಕೋಕ್ಕೆ ಸಾಧ್ಯ ಆಗುತ್ತೋ. ಇದು ಬಂದುಬಿಟ್ಟು ಗುಲಾಬಿ ಪತ್ರೆ. ಈ ಪತ್ರೆನ 1-2 ಇಟ್ಟರೂ ಕೂಡ ಅಷ್ಟು ಗಮ್ ಅನ್ನುತ್ತೆ. ನೆಕ್ಸ್ಟು ವೈಟ್ ಕಲರು ದಾಸವಾಳ ಗಿಡವನ್ನು ತೋರಿಸ್ತಾ ಇದ್ದೀನಿ. ವೈಟ್ ಕಲರ್ ದಾಸವಾಳ ಗಿಡ ತೋರಿಸ್ತಾ ಇದ್ದೀನಿ. ಎಲ್ಲ ಕಿತ್ಬಿಟ್ಟಿದ್ದಾರೆ, ಎಲ್ಲೋ 1-2 ಮೊಗ್ಗಿರ್ಬೋದು. ತೋರಿಸ್ತೀನಿ ನೋಡಿ, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಪಕ್ಕದ ಮನೆಯವರು. ಅವ್ರು ಬಂದ್ಬಿಟ್ಟು ಓನರ್ ಇಲ್ವಲ್ಲ, ಅದಕ್ಕೆ ಬಂದಿದ್ದಾರೆ. ಈಗ ಮೋಸ್ಟ್ ಮೈ ಫೇವ್ರೇಟ್ ಗಿಡದ ಹತ್ರ ಬಂದು ನನ್ನ ಫೇವ್ರೇಟ್ ಕಲರ್ ಇದು ಪಿಂಕ್ ಕಲರು. ಇದನ್ನು ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಸಪ್ರೇಟಾಗಿ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಪಿಂಕ್ ಕಲರು. ಅದರಲ್ಲೂ ಈ ಕಲರ್ ಅಂತ, ಆಹಾ,
ಇದ್ರ ಜೊತೆ ಬ್ಲೂ ಕಲರ್ ಕಾಂಬಿನೇಷನ್ ಇದ್ದರೆ ಎಷ್ಟು ಸಾಕಾಗಿರುತ್ತೆ ಗೊತ್ತಾ. ನಾನು ಇದರದ್ದೇ ಶಾರ್ಟ್ ವಿಡಿಯೋ ಹಾಕಿರೋದು ನೋಡಿ ಸ್ನೇಹಿತರೆ. ಈ ಗಿಡಗಳಿಗಾದರೂ ಒಂದು ಕಮೆಂಟ್ ಹಾಕಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಮುದ್ದಾದ ಹೂಗಳನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ನೋಡಿ. ಅದೇ ನಾನು ಕೆಲಸ ಮಾಡೋ ಮನೆ. ಆಮೇಲೆ ಇನ್ನೇನು ಎಲ್ಲ ರೀತಿಯ ದಾಸವಾಳ ಹೂವನ್ನು ಪರಿಚಯ ಮಾಡಿಸಿದ್ದೀನಿ. ನಮ್ಮ ಕನಕಾಂಬರ ಕೂಡ ಇಲ್ಲಿ ಕಾಣಿಸ್ಕೊತಾ ಇದ್ದಾಳೆ ಮಧ್ಯೆ ಮಧ್ಯೆ ಒಂದೊಂದು. ಆಮೇಲೆ ಇನ್ನೊಂದು ದಾಸವಾಳ ಹೂವಿನಿಂದ ತುಂಬ ಒಳ್ಳೆ ವಿಷಯಗಳಿದೆ. ನಮ್ಮ ಕೂದಲಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇವರು ಜಾಸ್ತಿ ನಟ್ಕೊಂಡಿದ್ದಾರೆ. ನನಗೂ ಕೂಡ ತುಂಬ ಯೂಸ್ಫುಲ್ ಆಯಿತು ಇವ್ರು ನಟ್ಟಿರೋದು. ನಾನು ಕೊಬ್ಬರಿ ಎಣ್ಣೆಗೆ ದಾಸವಾಳ ಹೂವು ಎಲೆ ಈ ರೀತಿ ಎಲ್ಲ ಹಾಕಿ ನಾನು ಎಣ್ಣೆ ನಮ್ಮ ಕಡೆ ಏನೇನು ಮಾಡ್ತಾ ಸುಚಿ ಅಂತ ಕಸಿನ ಗಾಡಿ ಹೋಗ್ತಾ ಇದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ ಗಾಯ್ಸ್. ನಂದು ಹಳೆ ಚಾನಲ್ ಹೋಗಿದೆ, ಹೊಸ ಚಾನಲ್ಗೆ ಎಲ್ಲರೂ ಕನೆಕ್ಟ್ ಆಗಿ ಸಬ್ ಮಾಡಿ ಕಮೆಂಟ್ ಹಾಕಿ. ನಾನು ಕೂಡ ನಿಮಗೂ ಸಪೋರ್ಟ್ ಮಾಡ್ತೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.